ಅದನ್ನ ನಾವು ಪ್ರದರ್ಶನ ಮಾಡಿದೀವಲ್ಲಿ. ಅಧಿಕಾರದಲ್ಲಿದ್ದಾಗ ಕಾನೂನು ಪಾಲನೆ ಮಾಡಬೇಕಾಗಿರೋದು ನಿಮ್ಮ ಆದ್ಯ ಕರ್ತವ್ಯ. ಸರ್ಕಾರ ಏನ್ ಮಾಡ್ತಾ ಇದೆ? ಗೂಂಡಾಗಳನ್ನ ಸಾಕ್ತಾ ಇದ್ದೀರಾ ನೀವು. ಇಂಟೆಲಿಜೆನ್ಸ್ ಸರ್ಕಾರದ ಕೈಲಿದ್ಯಾ, ಗೂಂಡಾಗಳ ಕೈಲಿ ಕೊಟ್ಟಿದ್ದೀರಾ? ಕಾಂಗ್ರೆಸ್ ಕಾರ್ಯಕರ್ತರ ಕೈಯಲ್ಲಿ ಕೊಟ್ಟಿದ್ದೀರಾ? ಇವತ್ತು ಮೊಟ್ಟೆ ಓಡಿಸಿದಿರಿ, ನಾಳೆ ಇನ್ಯಾವುದ್ರಲ್ಲಿ ಓಡಿಸ್ತಿರೋ ಯಾರಿಗ್ ಗೊತ್ತು? ಏನ್ ಮಾಡ್ತಾ ಇದ್ದೀರಿ? ನಾನು ನನ್ನ ಓಪನಿಂಗ್ ಸ್ಟೇಟ್ಮೆಂಟ್ ಅಲ್ಲೇನೆ ಹೇಳಿದ್ದೇನೆ, ಮೊಟ್ಟೆ ಹೊಡೆಯುವಂತಹ ಕಲ್ಚರ್ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರದಲ್ಲ. ಇದರ ಹಿಂದೆ ಒಂದು ದೊಡ್ಡ ಪಿತೂರಿ ಷಡ್ಯಂತ್ರದ ಅಡಿನಲ್ಲಿ ಒಂದು ಕೆಟ್ಟ ಹೆಸರು ತರಬೇಕು, ಹೇಗಾದರೂ ಮಾಡಿ ಈ ಸರ್ಕಾರದಲ್ಲಿ ಒಂದು ಅಭದ್ರತೆ ತರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ಕೇಂದ್ರದಲ್ಲಿ ಎಂಥ ಜ್ವಲಂತ ಸಮಸ್ಯೆಗಳಿದೆ. ಯಾವ ರೀತಿ ಇವತ್ತು ಮಕ್ಕಳು ಬೀದಿ ಪಾಲಾಗಿದ್ದಾರೆ. ಇವತ್ತು ನೀಟ್ ಎಕ್ಸಾಮ್ ಅನ್ನುವಂಥ ಒಂದು ಇದರಲ್ಲಿ ಎಷ್ಟು ಸೋರಿಕೆ ಆಗಿದೆ, ಕಳೆದ 10 ವರ್ಷಗಳಲ್ಲಿ ಎಷ್ಟು ಪೇಪರ್ಗಳು ಸೋರಿಕೆ ಆಗಿದೆ. ಇದನ್ನೆಲ್ಲ ನಾವು ಆ ಯುವಕರು ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಸುಧಾರಣೆ ತರೋದಕ್ಕೆ ಅವರು ಅಲ್ಲಿ ಸೇರಿಸಿದರೆ ಅವರು ಅದನ್ನು ಅರ್ಬನ್ ನಕ್ಸಲೈಟ್ ಅಂತಾರೆ. ಇವರಿಗೆ ಈ ದೇಶದಲ್ಲಿ ಯಾವುದೇ ಪ್ರತಿಭಟನೆಗಳು ಬೇಕಾಗಿಲ್ಲ. ಭೀಮಾ ಕೋರೆಗಾಂವದಲ್ಲಿ ಆದಂತಹ ಪ್ರತಿಭಟನೆಯಲ್ಲಿ ಆದಂತಹ ಪ್ರಗತಿಪರರ ಚಿಂತಕರಿಗೆ ಇವರು ಅರ್ಬನ್ ನಕ್ಸಲೈಟ್ ಅಂತೇಳಿ ಇವತ್ತು ಜೈಲಲ್ಲಿ ಇಟ್ಟಿರುವಂಥದ್ದು. ಆಮೇಲೆ ರೈತರು ಹೋರಾಟ ಮಾಡಿದರೆ, ಆ 3 ಕರಾಳ ಕಾನೂನು ವಿರುದ್ಧ ಹೋರಾಟ ಮಾಡಿದರೆ ರೈತರಿಗೆ ಇವರು ನಕ್ಸಲೈಟ್ ಅಂತಾರೆ, ಇವರು ಅವ್ರಿಗೆ ಭಯೋತ್ಪಾದಕರಂತಾರೆ, ಖಾಲಿಸ್ತಾನಿ ಅಂತಾರೆ. ಅಲ್ಲಿರುವಂತಹ ಅಲ್ಲೇನು 700-800 ಜನ ಸತ್ರು. ಅದಕ್ಕೆ ಒಂದು ಸಣ್ಣ ಟ್ವೀಟ್ ಅನ್ನು ಮಾನ್ಯ ಪ್ರಧಾನಮಂತ್ರಿ ಮಾಡಲಿಲ್ಲ. ಸಮಸ್ಯೆಗಳಿದೆ ದೇಶದಲ್ಲಿ. ಸಂವಿಧಾನಿಕ ಸಂಸ್ಥೆಗಳನ್ನ ತಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡು ಒಂದು ಸರ್ವಾಧಿಕಾರಿ ಧೋರಣೆ ಮಾಡಬೇಕು. ಈ ದೇಶದಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಮಾತನಾಡೋ ಅವಕಾಶ ಕೊಡಲ್ಲ. ಮೈಕ್ ಆಫ್ ಮಾಡುವಂತ ಇವ್ರು ಹೇಳ್ತಾ ಇದ್ರು ಇವತ್ತು ಸಂಸತ್ತಲ್ಲಿ ಮಾತಾಡೋಕೆ ಅವಕಾಶ ಇದೆ ಅಂತ. ಮೈಕ್ ಆಫ್ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಕೇಂದ್ರದಲ್ಲಿ ಸಮಸ್ಯೆ ಇಲ್ವಾ? ಖಂಡಿತವಾಗ್ಲೂ ಸಮಸ್ಯೆ ಇದೆ. ರಾಜ್ಯದಲ್ಲಿ ಸಮಸ್ಯೆ ಇಲ್ವಾ? ಹಂಗಾದ್ರೆ ಅಲ್ಲ, ರಾಜ್ಯದಲ್ಲಿ ಮೂಲಭೂತ ಸೌಕರ್ಯಗಳು, ಮೂಲಭೂತ ಸೌಕರ್ಯ ಯಾರು ಗಮನನೇ ಕೊಡಂಗಿಲ್ಲ. ನೋಡಿ ಯಾವ ರೀತಿ ರಾಜ್ಯ ಅಭಿವೃದ್ಧಿ ಮಾಡಬೇಕು ಆ ರೀತಿ ಅಭಿವೃದ್ಧಿ ಮಾಡ್ತಾ ಇದೀವಿ. ಅದಕ್ಕೆ ನಾವು ಇವತ್ತು ಎಲ್ಲ ಉಪಚುನಾವಣೆ ಗೆಲ್ತಾ ಇರೋದು. ಯಾಕೆ? ಅಭಿವೃದ್ಧಿ ಮಾಡ್ಕೊಳ್ಳೋದ್ರಿಂದ. 10 ವರ್ಷದಲ್ಲಿ 25 ಚುನಾವಣೆಯಲ್ಲಿ 17 ಚುನಾವಣೆ ಗೆದ್ದಿದ್ದೀವಿ. ತಡೀರಿ, ನಮ್ಮ ಆಫೀಸಿಂದ ಬಾರಿ ದೂರ ಇಲ್ಲ ನಿಮ್ಮ ಆಫೀಸು. ನಿಮ್ಮ ಆಫೀಸಿಂದ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಹೋಗ್ಬಿಟ್ರೆ ರಸ್ತೆ. ನಾವು ರಸ್ತೆ ಅಂತಾರ ಯಾರಾದ್ರೂ? ನೋಡಿ, ಮೂಲಭೂತ ಸೌಕರ್ಯಗಳನ್ನೋದು ಯಾವ ರೀತಿ ಮೂಲ ಸೌಕರ್ಯವನ್ನು ಕೊಡಬೇಕು ಮತ್ತು ಜನಪರ ಕಾಳಜಿ ವಿರೋಧ ಪಕ್ಷದಲ್ಲಿ ಇದ್ದೀರಾ ಸ್ವಾಮಿ. ನೀವು ರಾಜ್ಯದಲ್ಲಿ ನೀವು ರಚನಾತ್ಮಕವಾದ ಕೆಲಸ ಮಾಡ್ರಿ, ಜನರ ಮನ್ನಣೆ ಗಳಿಸ್ರಿ. ನಾಯಕತ್ವಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಆಡಳಿತವನ್ನ ನಮ್ಮ ಪಕ್ಷ ನೀಡ್ತಾ ಇದೆ. ಅದನ್ನ ಸಹಿಸಕ್ಕಾಗದೆ ಇವತ್ತು ಇವರಿಗೆ ಅವಕಾಶ ಕೊಟ್ಟ ಕುದುರೆಯನ್ನ ಏರೋದನ್ನು ವೀರನೂ ಅಲ್ಲ, ಶೂರನೂ ಅಲ್ಲ. ಇವ್ರಿಗೆ ಅವಕಾಶ ನಾವು ಈ ರಾಜ್ಯದ ಜನ ಕೊಟ್ಟಿದ್ರು, ಇವ್ರು ಮಾಡಕ್ಕಾಗಿಲ್ಲ. ಇವತ್ತು ನಾವು ಮಾಡ್ತಾ ಇದೀವಿ, ಅದನ್ನ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಗೂಬೆ ಕೂರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಸರ್ಕಾರ ಇಷ್ಟೊಂದು ದೊಡ್ಡ ಒಂದು ಬೆಂಬಲ ಇರುವಂತ ಸರ್ಕಾರ 136 ಮ್ಯಾಂಡೇಟ್ ಸಿಕ್ಕಂತದ್ದು 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಈ ರಾಜ್ಯದಲ್ಲಿ ಬರ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನ ಲೆವೆಲ್ ನಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಆರಂಭ ಆಗಿ ಹಾರ್ಡ್ಲಿ 1.5-2 ತಿಂಗಳಾಗಿರ್ಬೋದಾ? ಯಡಿಯೂರಪ್ಪ ಅವರು ಸಿಎಂ ಆಗಿ 4 ತಿಂಗಳು ಒಬ್ಬ ಮಂತ್ರಿನೂ ಇರಲಿಲ್ಲ. ನೆನಪಿದ್ಯಾ ನಿಮ್ಗೆ? ಅದು ನೆನಪು ಮಾಡ್ಕೊಡ್ಲಾ ಇಸ್ವಿನ? ಯಡಿಯೂರಪ್ಪ ಅವರು ಮಂತ್ರಿ ಆದಾಗ ಒಬ್ಬ ಮಂತ್ರಿನೂ ಇರಲಿಲ್ಲ. ಮುಖ್ಯಮಂತ್ರಿ ಆದಾಗ ಒಬ್ಬರೇ ಓಡಾಡಿದ್ರು. ಮಾಡ್ತಾ ಇದ್ದಾರೆ. ಆಯ್ತು, ಎಷ್ಟು ದಿನ ಅದೇ ಯಡಿಯೂರಪ್ಪ ಅವರು ಆದಂತದ್ದು ಹೊಸ ಸರ್ಕಾರ ರಚನೆ ಮಾಡಿದ್ರು. ಕೇಳಿಸ್ಕೊಳ್ಳಿ, ಹೊಸ ಸರ್ಕಾರ ಇವ್ರದೇ ಶಾಸಕರು ಇವ್ರು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಪ್ರದೇಶವಾರು, ಜಾತಿವಾರು, ಇವ್ರು ಏನೇನು ಹೇಳ್ತಾರಲ್ಲ, ಗಂಭೀರ ವಿಚಾರನ ಮೊಟ್ಟೆ ತನ್ನ ತಲೆ ಮೇಲೆ ಹೊಡ್ಕೊಂಡು ಡೈವರ್ಟ್ ಮಾಡ್ಬಿಟ್ರ ನೀವು? ಇವರು ಕಾಂಗ್ರೆಸ್ ಗುಂಡಗಳು. ನಮಗೆ ನೀತಿ ರೀತಿನಲ್ಲಿ ಒಂದು ಸಂಘಟನಾತ್ಮಕವಾಗಿ ನಿಮ್ ಕಾರ್ಯಕರ್ತರ ಕಾಂಗ್ರೆಸ್ ಸಂಸ್ಕೃತಿ ನಮಗಿಲ್ಲ. ನಮಗೆ ನಾವು ರಾಷ್ಟ್ರ ಕಾಂಗ್ರೆಸ್ ಸಂಸ್ಕೃತಿ ಅಂದ್ರಲ್ಲ, ಏನು ಕಾಂಗ್ರೆಸ್ಸಿನ ಸಂಸ್ಕೃತಿ?
ಗುಂಡಾಗಿರಿ ಮಾಡೋಂಥದ್ದು, ದುಂಡಾವರ್ತನೆ ಮಾಡೋಂಥದ್ದು, ಭ್ರಷ್ಟಾಚಾರ ಮಾಡೋಂಥದ್ದು, ಮೊಟ್ಟೆಲ್ ಹೊಡ್ದಿದ್ದಕ್ಕೆ ಅಸಂವಿಧಾನಿಕವಾಗಿ ಹೇಳಿದ್ರಾ? ನಡ್ಕೊಳ್ಳೋಂಥದ್ದು, ಗುಂಡಾಗಿರಿ ಅಂತ ಮೊಟ್ಟೆಲ್ ಅದನ್ನೇ ಹೊಡ್ದಿದ್ದಕ್ಕೆ ಮಾಡೋದು. ಮುಖ್ಯಮಂತ್ರಿಗಳೇ ಆದಿಯಾಗಿ ಎಲ್ಲರೂ ಜೈಲಲ್ಲಿ ಇದ್ರಲ್ಲ, ಭ್ರಷ್ಟಾಚಾರ ನೀವು ಮಾಡಿದ್ರೆ ನಾವು ಮಾಡಿದ್ದೀರಾ? ನಮ್ಮ ಕಲ್ಚರ್ ಬಗ್ಗೆ ಮಾತಾಡ್ತಾ ನಮ್ಮ ಇದ್ದೀರಿ. ವಿರೋಧ ಪಕ್ಷದ ನಾಯಕರು ನಿನ್ನೆ ಆರ್ ಅಶೋಕರು ಹೇಳ್ತಾರೆ, ಆಯ್ತು, ಇವತ್ತು ಲಾಂಗು ಮತ್ತು ಬಾಂಬು ಇರ್ಬೋದು. ಲೋಹಿತ್ ಅವ್ರೆ, ಅದೇ ಹೇಳಿದವರು, ಅವ್ರ ಭಾಷೆನೇ ಅದು. ಅರ್ಥ ಆಯ್ತಲ್ಲ, ಅವ್ರ ಭಾಷೆನೇ ಅದು. ಇರ್ಷದವ್ರೆ, ನಿಮ್ ಸಮಯದಲ್ಲಿ ನೀವು ಮಾತಾಡಿದ್ರೆ ಸೂಕ್ತ, ಯಾರಿಗೂ ಕೇಳಿಸಲ್ಲ. ರಿಮೋಟ್ ತಗೊಂಡ್ ಚಾನೆಲ್ ಪಟ್ ಅಂತ ಚೇಂಜ್ ಮಾಡ್ತಾರ್ರಿ. ನೀವು ಅಲ್ಲಿಂದ ಡೀಸೆಲ್ ಪೆಟ್ರೋಲ್ ಹಾಕಿಸ್ಕೊಂಡ್ ಬಂದಿದ್ದಕ್ಕೂ ವ್ಯರ್ಥ ಆಗ್ಬಿಡುತ್ತೆ. ಪಾರ್ಟಿನ ರೆಪ್ರೆಸೆಂಟ್ ಮಾಡ್ತಾ ಇರ್ತೀರಿ. ನೋಡ್ರಿ ಲೋಹಿತ್ ಅವರೇ, ಗೂಂಡಾಗಿರಿ ಸಂಸ್ಕೃತಿ ಕಾಂಗ್ರೆಸ್ನ ಸಂಸ್ಕೃತಿ ಅಂದ್ರೆ ಯಾವ್ದಕ್ಕೆ? ತಲೆಗೆ ಮೊಟ್ಟೆ ಹೊಡೆದಿದ್ದಕ್ಕೆ. ನೀವು ಹೇಳ್ದಂಗೆ ಕಾಂಗ್ರೆಸ್ ಕಾರ್ಯಕರ್ತರೆ ನಿಮ್ಮ MLA ತಲೆಗೆ ಮೊಟ್ಟೆ ಹೊಡೆದ್ರು ಅಂತ ಅನ್ಕೊಳ್ಳೋಣ, ಅದು ಗೂಂಡಾಗಿರಿ ಸಂಸ್ಕೃತಿನೇ. ಹೇಸ್ಗೆ ತಿನ್ನೋ ಕೆಲಸ. ಇನ್ ಕೇಸ್ ಅವ್ರು ಮಾಡಿದ್ರು ಅಷ್ಟೇ, ನಿಮ್ಮ ತಲೆಗೆ ನೀವೇ ಮೊಟ್ಟೆ ಹೊಡ್ಕೊಂಡಿದ್ರು ಅಷ್ಟೇ. ಮಡಿಕೇರಿಲಿ ಸಿದ್ದರಾಮಯ್ಯ ಅವರಿಗೆ ಮಸಿ ಬಳಿತಾರೆ. ಮಂಗಳೂರಿನಲ್ಲಿ ಈ ಪ್ರಕಾಶ್ ರಾಜ್ ಏನೋ ಹೋಗಿದ್ದ ಸಂದರ್ಭದಲ್ಲಿ ಮಸಿ ಬಳಿತಾರೆ. ಯಾರು ಬಿಜೆಪಿ ಕೇಳಿಸ್ಕೊಳ್ಳಿ. ಮೈಸೂರಲ್ಲಿ ಆಗಿದ್ದೇನು? ಸಿದ್ದರಾಮಯ್ಯ ಅವರಿಗೆ ಯಾರು ಮಸಿ ಬೆಳೆದಿದ್ದು? ಯಾವ ಕಾರ್ಯಕರ್ತರು ಮಸಿ ಬೆಳೆದಿದ್ದು? ಇದು ಪ್ರಶ್ನೆ ಮಾಡಿದಾಗ ನೈತಿಕ ವಿರೋಧ ರೀ ನಾವು ವ್ಯಕ್ತಪಡಿಸಿದ್ದು ಅಂತ ಅಂದ್ರಿ ಬಿಜೆಪಿ ಅವ್ರು. ನೀವು ಅವತ್ತು ಇವ್ರು ಬಂದು ಮೊಟ್ಟೆ ಹೊಡೆದ್ರೆ ಅದು ನಿಮ್ಗೆ ಗೂಂಡಾಗಿರಿ ಆಗ್ಬಿಡುತ್ತಾ? ನೀವು ಮಾಡಿದ್ರೆ ನೈತಿಕ ವಿರೋಧ, ಇವ್ರು ಮಾಡಿದ್ರೆ ಗೂಂಡಾಗಿರಿ. ಪಕ್ಷ ಯಾವುದಕ್ಕೂ ಸಮರ್ಥನೆ ಮಾಡಿಲ್ಲ. ನೈತಿಕ ವಿರೋಧ ಅಂದ್ರಿ ಕಣ್ರಿ ನೀವು. ನಾನೇ ಸುದ್ದಿ ಓದಿದ್ದೀನಿ, ನಾನೇ ಡಿಬೇಟ್ ಮಾಡಿದ್ದೀನಿ. ನೈತಿಕ ವಿರೋಧ. ಕೋಪಗೊಂಡಿದ್ರು ಕಾರ್ಯಕರ್ತರು, ಅದಕ್ಕೆ ಇಂಕ್ ಬಳಿದ್ರು, ಮಸಿ ಬಳಿದ್ರು. ಇವತ್ ಮೊಟ್ಟೆ ಹೊಡೆದ್ರು, ಅದು ಮಾತ್ರ ಗೂಂಡಾಗಿರಿನಾ? ನೋಡಿ ಮೇಡಮ್, ಅದನ್ನ ನಾನು ಸಮರ್ಥನೆ ಮಾಡ್ಕೊಂತಿಲ್ಲ. ಮೊಟ್ಟೆ ಹೊಡೆದ್ರು ಅಷ್ಟೇ, ಮತ್ತೊಂದ್ ತಗೊಂಡ್ರು ಕೈಗೆ ತಗೊಂಡ್ರು ಅಷ್ಟೇ, ಅದು ಹೇಸ್ಗೆ ತಿನ್ನೋ ಕೆಲಸನ ಯಾವನ್ ಮಾಡಿದ್ರು. ಆದ್ರೆ ನಿಮ್ದು ಈ ಬೂಟಾಟಿಕೆ ಇದೆಯಲ್ಲ, ಡಬಲ್ ಸ್ಟ್ಯಾಂಡರ್ಡ್, ನೀವು ಮಾಡಿದ್ರೆ ಸರಿ, ಅವ್ರು ಮಾಡಿದ್ರೆ ತಪ್ಪು, ಅದು ಚೇಂಜ್ ಆಗ್ಬೇಕು. ಮೇಡಮ್, ನಾವು ಯಾವತ್ತೂ ಇದನ್ನು ಸಮರ್ಥನೆ ಮಾಡ್ಕೊಳ್ಳಲ್ಲ. ನಾವು ಯಾವುದೇ ಕಾರಣಕ್ಕೂ ಈ ರೀತಿ ವರ್ತನೆ ನಮ್ಮ ಪಕ್ಷ ನಮಗೆ ಹೇಳ್ಕೊಟ್ಟಿಲ್ಲ. ನಮ್ಮದೇ ಆದಂಥ ಸಂಸ್ಕೃತಿ ಸಂಪ್ರದಾಯ ಇದೆ. ಯಾವುದೇ ಕಾರಣಕ್ಕೂ ನಾವು ಅಸಂವಿಧಾನಿಕ ಕಾನೂನು ಬಾಹಿರವಾಗಿ ನಡ್ಕೊಳ್ಳೋಂಥ ವಿಚಾರನೇ ಇಲ್ಲ. ಆದ್ರೆ ನಿನ್ನೆ ಅಥವಾ ಮುಂಚೆ ಮಾಡಿರೋಂಥದ್ದು ಯಾವುದೇ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಮಾಡಿದ್ರು, ಯಾವುದೇ ಪಕ್ಷದವ್ರು ಮಾಡಿದ್ರು ಈ ರೀತಿ ವರ್ತನೆ ಮಾಡೋದು ಯಾರೇ ಮಾಡಿದ್ರು. ಮೇಡಮ್, ಒಬ್ಬ ಚುನಾಯಿತ ಪ್ರತಿನಿಧಿ ಅವರು, ಹರಿಹರದ ಶಾಸಕರು BP ಹರೀಶ್ ರವರು, ಅವ್ರ ಮೇಲೆ ಮೊಟ್ಟೆ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ಅಂತಂದ್ರೆ ಸಿದ್ದರಾಮಯ್ಯ ಅವ್ರ ಮೇಲೂ ಹಂಗೆ ಆಯ್ತು. ತಪ್ಪೇ ಅದು. BP ಹರೀಶ್ ಅವ್ರ ಮೇಲೆ ಮಾಡಿದ್ದು ತಪ್ಪೆ, ಸಿದ್ದರಾಮಯ್ಯ ಅವ್ರಿಗೆ ಮಸಿ ಬೆಳೆದಿದ್ದು ತಪ್ಪೆ.